ಈಗ ಸಿಂಪಲ್ ಪ್ರಾಕ್ಟೀಸಸ್ ಫಾರ್ ಅ ಬಿಗಿನರ್. ದಕ್ಷಿಣಾಮೂರ್ತಿ ಸ್ತೋತ್ರನ ದಿನಕ್ಕೆ ಹೇಗೆ ಹೇಳ್ಕೋಬೇಕು, ಎಷ್ಟೊತ್ತಿಗೆ ಹೇಳ್ಕೋಬೇಕು, ಎಷ್ಟೊತ್ತಿ ಹೇಳ್ಕೋಬೇಕು? ಯಾವಾಗ ಬೇಕಾದ್ರೂ ಹೇಳ್ಕೊಳ್ಬೋದು, ಮನಸ್ಸು ಯಾವಾಗ ಅದನ್ನು ಒಪ್ಪತ್ತೋ. 10 ಶ್ಲೋಕಗಳು ಒಂದ್ಸತಿ ಪಾರಾಯಣ ಮಾಡೋದು, ಇದು ಒಂದು ಪಾರಾಯಣ ಅಂದರೆ ಒಂದ್ಸತಿ ಒಂದ್ಸತಿ ಹೇಳ್ಕೋಬೇಕು. ಹೇಳ್ಕೊಳ್ಳೋದು. ಇದು ಮೊದಲನೇ ಹಂತಕ್ಕೆ. ಎರಡನೇ ಹಂತಕ್ಕೆ ಅಲ್ಲಿ ಹೇಳಿರೋ ಅರ್ಥದ ಬಗ್ಗೆ ಸ್ವಲ್ಪ ಅನುಸಂಧಾನ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ಹೇಳಿದ್ದು ಒಂದು ಸುಷುಪ್ತಿ, ಗಾಢ ನಿದ್ದೆ ಬಗ್ಗೆ ಶ್ಲೋಕ ಇದೆ, ಇನ್ನೊಂದು ಆ ಕೊಡದಲ್ಲಿ ದೀಪದ ಬಗ್ಗೆ ಶ್ಲೋಕ ಇದೆ. ಅದನ್ನು ಹೇಗೆ ಮಾಡ್ಬೋದು ಅಂದರೆ, ಕೆಲವು ಸತಿ ಕೋಪ ಬರುತ್ತೆ ಯಾರ ಮೇಲೋ, ಏನೋ ಹೇಳ್ತಾರೆ ಯಾರು ನಮ್ಮ ಮೇಲೆ, ಅವ್ರ ಮೇಲೆ ಸರ್ರಂತ ಕೋಪ ಬರುತ್ತೆ. ಆವಾಗ ನಾವು ಏನು ಮಾಡಬೇಕು ಅಂದರೆ, ಇಲ್ಲ, ಹೇಗೆ ನನ್ನ ಕಣ್ಣಲ್ಲಿ ಕಿವಿಯಲ್ಲಿ ಒಂದೇ ಚೈತನ್ಯ ಇತ್ತೋ, ಕಣ್ಣು ಒಬ್ಬ ಬೇರೆ ಕಿವಿ ಒಬ್ಬ ಬೇರೆ ಅಂತಲ್ವೋ, ಹಾಗೆ ಇದರಲ್ಲಿ ಒಂದೇ ಚೈತನ್ಯ ಅಂತ ಹೇಳ್ಬೇಕಾದ್ರೆ ಆ ಇಂದ್ರಿಯಗಳಲ್ಲೂ ಅದೇ ಚೈತನ್ಯ ಇರಬೇಕು. ಬೇರ್ಪಡಿಸೋಕ್ಕೆ ಏನು ಬೇಸಿಸ್ ಇಲ್ಲ, ಏನೂ ಆಧಾರ ಇಲ್ಲ. ಹಾಗಾದ್ಮೇಲೆ ಆ ಚೈತನ್ಯದ ಸ್ವರೂಪ ಏನು ಈ ಸುಷುಪ್ತಿಯಿಂದ ಗೊತ್ತಾಗುತ್ತೆ, ಶುದ್ಧವಾದ ಸ್ವರೂಪ ಅಂತ. ಎಲ್ಲರದ್ದು ಚೈತನ್ಯ ಶುದ್ಧ. ಮತ್ತೇನಾಯಿತು, ಆ ಚೈತನ್ಯ ಆ ಮನಸ್ಸಿನ ಸಂಸ್ಕಾರದ ಒಟ್ಟಾದಾಗ ಆ ಕ್ರಿಯೆ ಬಂತು. ಅಂದರೆ ಒಂದು ಉದಾಹರಣೆ ಕೊಡಬೇಕಾದ್ರೆ, ಒಬ್ಬ ಕಾರ್ ಡ್ರೈವ್ ಮಾಡ್ತಿರ್ತಾನೆ, ಬಂದು ಹೊಡಿತಾನೆ. ಯಾಕೆ? ಬ್ರೇಕ್ ಫೇಲ್ಯೂರ್ ಆಯಿತು, ಬ್ರೇಕಿಂಗ್ ಸರ್ಕ್ಯೂಟಲ್ಲಿ ಫೇಲ್ಯೂರ್ ಆಯಿತು. ಯಾರ ಮೇಲೆ ನಾವು ಕೋಪ ಪಡ್ಕೊಡ್ತೀವಿ? ಡ್ರೈವರ್ ಮೇಲೋ ಕಾರ್ ಮೇಲೋ? ಡ್ರೈವರ್ ಪಾಪ ಅವನದು ಏನೂ ದೋಷ ಇರಲಿಲ್ಲ, ನಿರ್ದೋಷವಾಗಿದ್ದ ಅವನು. ಕಾರ್ ಅದು ಜಡ ವಸ್ತು, ಕಾರ್ ಮೇಲೆ ಯಾರು ಆ್ಯಂಗ್ರಿ ಪಡ್ಕೊಂಡು ಹೊಡಿತಾರ? ಸ್ವಲ್ಪ ಹುಚ್ಚರು ಅಂತ ಹೇಳಬೇಕು ಆ ಥರ ಮಾಡಿದ್ರೆ. ಸೊ ಯಾರ ಮೇಲೆ ಕೋಪ? ಇವಾಗ ಕಾರ್ ಮೇಲಿಲ್ಲ, ಜಡ ವಸ್ತು. ಇವನ್ ಮೇಲಿಲ್ಲ, ಅವ್ನು ನಿರ್ದೋಷ. ಹಾಗೇನೆ ಇವನ್ ನಮ್ಮ ಮೇಲೆ ಕೂಗಾಟ ಮಾಡಿದಾಗ ಆ ದೋಷ ಎಲ್ಲ ಇರೋದು ಅವನ ಮನಸ್ಸಿನ ಸಂಸ್ಕಾರ, ಅವನು ಆ ಶುದ್ಧವಾದ ವಸ್ತು. ಸೊ ಏನೇ ಆದರೂ ನಾವು ಆ ಸಂದರ್ಭದಲ್ಲಿ ಅವನ್ನ ಹೇಗೆ ಸಹಾಯ ಮಾಡಬೇಕು ಅಥವಾ ನಮ್ಮನ್ನು ಅವನಿಂದ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಷ್ಟು ಯೋಚನೆ ಮಾಡ್ತೀವಿ. ಅವನ ಮೇಲೆ ಕೋಪ, ಅಸೂಯೆ, ಇದು ಯಾಕೆ ಆ ಥರ ಮಾಡ್ದ, ಅದೆಲ್ಲ ಹೊಟ್ಟೆ ಹೋಗುತ್ತೆ. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಎರಡನೇ ಸ್ಟೆಪ್ ಇದು. ಮೊದಲನೇ ಸ್ಟೆಪ್ಪು ಶ್ಲೋಕ ಪಾರಾಯಣ, ಎರಡನೇ ಸ್ಟೆಪ್ಪು ಶ್ಲೋಕದ ವಿಚಾರ, ಮೀನಿಂಗು. ಮೂರನೇ ಸ್ಟೆಪ್ಪು ಸ್ವಲ್ಪ ಇನ್ನೂ ಆಳವಾಗಿ ಹೋಗಬೇಕು. ಉಪನಿಷತ್ತಲ್ಲಿ ಈ ಶ್ಲೋಕದ ಬಗ್ಗೆ ಏನು ಹೇಳಿದೆ, ಶಂಕರ ಭಾಷ್ಯಕ್ಕೆ ಹೋಗಬೇಕು, ಸಾಯಣ ಭಾಷ್ಯಕ್ಕೆ ಹೋಗಬೇಕು. ಈ ಗ್ರಂಥಗಳೆಲ್ಲ ನೋಡಿ ಇನ್ನೂ ಆಳವಾಗಿ ಹೋಗ್ಬೋದು. ಗುರು ಬೇಕಾ ಇದಕ್ಕೆ? ನಮ್ಮ ಗುರುಗಳ ಯೂಟ್ಯೂಬ್ ವೇದಾಂತ ಭಾರತಿ ಅಂತ ಯೂಟ್ಯೂಬ್ ಚಾನೆಲ್ ಇದೆ, ಅದನ್ನು ನೋಡಿದ್ರೆ ಮೋಕ್ಷಕ್ಕೆ ಅಷ್ಟು ಸಾಕು. ಆ ಯೂಟ್ಯೂಬ್ ಚಾನಲ್ ನಮಗೆ ಮೋಕ್ಷಕ್ಕೆ ಸಾಕು. ಅಥವಾ ನಾವು ಗ್ರಂಥಗಳಂದರೆ ಭಾಷ್ಯಗಳನ್ನು ನಾವು ಓದ್ಬೋದು. ಅಂದರೆ ನಾವು ಬಲ್ಲವರ ಹೆಲ್ಪ್ ತಗೊಳ್ಬೋದು. ಭಾಷೆಗಳಂದರೆ ಶಂಕರ ಭಾಷ್ಯ, ಇದೆಲ್ಲ ಇದು ಮೂರನೇ ಸ್ಟೆಪ್ಪು. ನಮ್ಮ ಗುರುಗಳೇ ಅದೆಲ್ಲ ಕವರ್ ಮಾಡಿದ್ದಾರೆ, ಸೊ ಏನು ತೊಂದರೆ ಇಲ್ಲ. ನಾಲ್ಕನೇದು ಧ್ಯಾನ. ಧ್ಯಾನ ಅಂದರೆ ಈ ಭಾಷೆಗಳಲ್ಲಿ ಅಥವಾ ಆ ಶ್ಲೋಕಗಳಿಗೆ ಸ್ವಲ್ಪ ಆಳವಾದ ಚಿಂತನೆಗೆ ಇಳಿದು ಅದನ್ನು ಮನವರಿಕೆ ಚೆನ್ನಾಗಿ ಆದಮೇಲೆ ಧ್ಯಾನಕ್ಕೆ ನಾವು ರೆಡಿ ಇರ್ತೀವಿ. ಧ್ಯಾನದಲ್ಲಿ ಏನೇನು ಮಾಡಬೇಕು? ಧ್ಯಾನದಲ್ಲೂ 2 ಥರ ಧ್ಯಾನ ಇದೆ. ಒಂದು ಥರ ಧ್ಯಾನ ಇವಾಗಲೇ ನಾವು ಶುರು ಮಾಡ್ಬೋದು. ಅದನ್ನ ಕೆಲವು ಉದಾಹರಣೆ ಕೊಟ್ಟೆ. ಸುಮ್ಮನೆ ಕೂತ್ಕೊಂಡು ದೇಹದ ಬೇರೆ ಬೇರೆ ಭಾಗಗಳು ಮನಸ್ಸಿಗೆ ತೊಗೊಂಬರ್ಬೋದು. ಅದರಲ್ಲಿ ಏನಿದೆ ಆ ತತ್ವಗಳು, ಅದನ್ನು ಮನಸ್ಸಿಗೆ ತೊಗೊಂಬರ್ಬೋದು. ಆ ಪಂಚಭೂತಗಳು ಫಾರ್ ಎಕ್ಸಾಂಪಲ್. ಆಮೇಲೆ ಈ ವಿಚಾರ, ಇಲ್ಲಿರೋ ಆ ಪಂಚಭೂತಗಳು ಆ ಸೃಷ್ಟಿ ಮೊದಲಿಗೆ ಅವೇ ಇತ್ತು, ಅಂದರೆ ಯಾವ್ದರಿಂದ ಸೃಷ್ಟಿ ಮಾಡೋ ಶಕ್ತಿ ಇದೆಯೋ ಅದಕ್ಕಿದೆ ಇಲ್ಲೇ ಇದೆ ಅದು ಅಂತ ಈ ವಿಚಾರಗಳು. ಆ ಅಷ್ಟಮೂರ್ತಿ ಧ್ಯಾನ. ಇನ್ನೊಂದಿದು ಈ ಘಟ ದೀಪದ ಧ್ಯಾನ. ನಾನಿವಾಗ ಧ್ಯಾನಕ್ಕೆ ಕೂತ್ಕೊಳ್ತೀನಿ 5 ನಿಮಿಷ ಅಂತ ಇಟ್ಕೊಳ್ಳಿ. ಮೊದಲಿಗೆ ಏನು ಮಾಡಬೇಕು ಅಂದರೆ ದೀಪ ಘಟದಲ್ಲಿರೋ ದೀಪ, ಘಟ ದೀಪ ಧ್ಯಾನ. 4ನೇ ಶ್ಲೋಕದ ಧ್ಯಾನ. ಹೇಗೆ ಅಂದರೆ ಮೊದಲು ನಾವು ಕೂತ್ಕೊಳ್ಬೇಕು, ಸ್ಥಿರವಾಗಿ ಕೂತ್ಕೊಳ್ಬೇಕು, ಏನೂ ಚಲನೆ ಇಲ್ಲದೇನೆ ಈ ಥರ ಚಿನ್ಮುದ್ರೆ ಇಟ್ಕೊಂಡು ಕೆಳಗೆ ಆದರೆ ಕೆಳಗೆ ಸಿದ್ಧಾಸನ ಸುಖಾಸನದಲ್ಲಿ, ಇಲ್ಲ ಅಂದರೆ ಚೇರ್ ಮೇಲೆ ಸ್ವಲ್ಪ ಬ್ಯಾಕ್ ಸಪೋರ್ಟ್ ಇಲ್ಲದೆ ಇದ್ದರೆ ವಾಸಿ, ಹೀಗೆ ಕೂತ್ಕೊಳ್ಬೇಕು. ಒಂದು ಪ್ರತಿಜ್ಞೆ ಮಾಡಬೇಕು, ಇವಾಗ ಒಂದು 10 ನಿಮಿಷ ಆದರೂ ನಾನು ಏನೂ ಚಲನೆ ಮಾಡಲ್ಲ ದೇಹದಿಂದ, ಏನೇ ಆದರೂ ದೇಹಕ್ಕೆ ಅದನ್ನು ಸುಮ್ಮನೆ ಗಮನಿಸ್ತೀನಿ ಅಷ್ಟೇ, ಚಲನೆ ಮಾಡಲ್ಲ, ಪ್ರತಿಕ್ರಿಯೆ ಮಾಡಲ್ಲ ಅಂತ ಕೂತ್ಕೊಳ್ಬೇಕು. ಆಮೇಲೆ
ಸ್ಟೆಪ್ಸ್ ಇವಾಗ ಹೇಳ್ತಿದ್ದೀನಿ ಪ್ರಾಕ್ಟೀಸ್ ಮಾಡೋಕ್ಕೆ. ಆಮೇಲೆ ಏನು ಮಾಡಬೇಕು ಅಂದರೆ 6 ಬಾರಿ ಉಸಿರಾಟ, 2 ಮೂಗಿಂದ ಗಾಳಿ ತೊಗೊಂಡು ಒಳಗಡೆ ಎಳ್ಕೊಳ್ಳೋದು, ಆಚೆ ಬಿಡೋದು ನಿಧಾನಕ್ಕೆ. ಇದು ಮಾಡುವಾಗ ಮನಸ್ಸು ಯಾತ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂದರೆ ಆ ಉಸಿರಾಟದ ಗತಿ ಅಂದರೆ ಸ್ಪೀಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ಬ್ರೆತ್. ಮೊದಲಿಗೆ ಸ್ಲೋ ಆಗಿರುತ್ತೆ, ಆಮೇಲೆ ಸ್ವಲ್ಪ ಪೇಸ್ ಆಗುತ್ತೆ, ಆಮೇಲೆ ಮತ್ತೆ ಸ್ಲೋ. ಈ ಥರ ಗತಿ ಬಗ್ಗೆನೇ, ಉಸಿರಾಟದ ಗತಿ ಬಗ್ಗೆನೇ ಮನಸ್ಸು ಗಮನಿಸ್ತಾ ಇರಬೇಕು. ಸೂಕ್ಷ್ಮ ಗತಿ, ಸರಿ, ಸ್ವಲ್ಪ ಅಲ್ಲಿ ಫೋಕಸ್ ಬೇಕು. ಸಹಜವಾಗಿ ಬರುತ್ತಲ್ಲಿ ಫೋಕಸ್ಸು. 6 ಬಾರಿ ಉಸಿರಾಟ. ಅದಾದಮೇಲೆ 3 ಬಾರಿ ನಾಡಿ ಶುದ್ಧಿ ಅಥವಾ 6 ಬಾರಿ ನಾಡಿ ಶುದ್ಧಿ ಪ್ರಾಣಾಯಾಮ. ಇದು ಯೂಟ್ಯೂಬ್ ಹೋದರೆ ಸಿಗುತ್ತೆ. ಅನುಲೋಮ ವಿಲೋಮ. ಕುಂಭಕ ಬೇಡ. ಕುಂಭಕ ಅಂದರೆ ಹಿಡ್ಕೊಳ್ಳೋದು ಗಾಳಿನ, 2 ನಾಸ್ಟ್ರಿಲ್ಸ್ನ ಬಾಕ್ಸ್ ಬ್ರೀದಿಂಗ್. ಅದು ಬೇಡ. ಕುಂಭಕ ಬೇಡ, ಬರೀ ಒಳಗಡೆ ತಗೊಳ್ಳೋದು ಬಿಡೋದು ಅಷ್ಟೇ 6 ಬಾರಿ. ಇಲ್ಲುವೆ ಮತ್ತೆ ಯಾವ ರೀತಿ ಹೋಗ್ತಿದೆ ಈ ಉಸಿರಾಟ, ಯಾವ ಮಾರ್ಗದಿಂದ ಹೋಗ್ತಿದೆ ಅಥವಾ ಅದರದ್ದು ಗತಿ, ಅದರದ್ದು ಗತಿ ನಾವು ಎಲ್ಲರ ಗಮನಿಸ್ಬೋದು. ಹೇಗೆ ಹೋಗ್ತಿದೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ. ಇದು 6 ಬಾರಿ. ಸ್ವಲ್ಪ ಇವಾಗ ದೇಹಕ್ಕೆ ಪ್ರಾಣಕ್ಕೆಲ್ಲ ಒಂದು ಸ್ಥಿರತೆ ಬರುತ್ತೆ. ಇದಾದಮೇಲೆ ಒಂದು 3 ಬಾರಿ ಯಾವ್ದಾದ್ರು ಒಂದು ಬೀಜಾಕ್ಷರ, ಫಾರ್ ಎಕ್ಸಾಂಪಲ್ ರಾಮ್ ಅನ್ನೋದು ಒಂದು ಬೀಜಾಕ್ಷರ, ಹ್ರೀಂ ಅನ್ನೋದು ಒಂದು ಬೀಜಾಕ್ಷರ. ಈ ಹ್ರೀಂ ಅನ್ನೋ ಬೀಜಾಕ್ಷರ ಎಲ್ಲರೂ ಹೇಳ್ಬೋದು. ಅದಕ್ಕೇನು ಭಗವತ್ಪಾದರೆ ಹೇಳಿದ್ದಾರೆ, ಶ್ಲೋಕದಲ್ಲಿ ಅವರೇ ಅದನ್ನು ಹೇಳ್ಕೊಟ್ಟಿದ್ದಾರೆ, ಹ್ರೀಂ. ಸೊ ಇದನ್ನು ನಾವು ಏನು ಮಾಡಬೇಕು ಅಂದರೆ, ಇವಾಗ ಸ್ಥಿರವಾಗಿ ಕೂತಿದ್ದೀವಿ, ಉಸಿರಾಟ ಆಗಿದೆ, ಪ್ರಾಣಾಯಾಮ ಆಗಿದೆ. ಇವಾಗ ಒಂದು 3 ಬಾರಿ ಒಳಗಡೆ ಬ್ರೀದ್ ಮಾಡ್ತಾ ಉಸಿರಾಚೆ ಬಿಡ್ತಾ 2 ಸತಿನೂ ಮನಸ್ಸಿನಲ್ಲಿ ಆ ಬೀಜಾಕ್ಷರ ಸ್ಲೋ ಆಗೇ ಬರಲಿ, ಹ್ರೀಂ ಅಂತ ಬರಲಿ. ಒಳಗಡೆ ಉಸಿರು ತಗೊಳ್ಳುವಾಗ, ಉಸಿರು ಬಿಡುವಾಗಲೂ ಮನಸ್ಸಿನಲ್ಲೇ, ಆಚೆ ಬಾಯಲ್ಲಿನ ಅಲ್ಲ, ಮನಸ್ಸಿನಲ್ಲೇ ಹ್ರೀಂ ಅಂತ ಉಸಿರು ಬಿಡೋದು. ಸೊ ಆವಾಗ ಏನಾಗುತ್ತೆ, ಅದರದ್ದು ಗತಿ, ಅದರ ಬಗ್ಗೆ ಅಥವಾ ಶಬ್ದದ್ದು ಹೇಗೆ ಆವಿರ್ಭಾವ ಆಗ್ತಿದೆ ಅದರ ಬಗ್ಗೆನೇ ಮನಸ್ಸಿರುತ್ತೆ ಅದರಲ್ಲಿ. ಆಚೆ ಶಬ್ದ ಅಲ್ಲ, ಮನಸ್ಸಿನಲ್ಲಿರೋ ಶಬ್ದ. ಇಷ್ಟ ಆಯ್ತು. ಇದೆಲ್ಲ ಪ್ರಿಪರೇಷನ್ನು ಒಂದು 5 ನಿಮಿಷ ತಗೊಳ್ಬೋದು. ಇದಾದಮೇಲೆ 3 ಸ್ಟೆಪ್ ಇದೆ ಈ ಧ್ಯಾನಕ್ಕೆ. ವೆರಿ ಸಿಂಪಲ್. ಏನು ಮಾಡಬೇಕು, ಮೊದಲು ಇವಾಗ ನಾನು ಕೂತಿದ್ದೀನಿ, ಈ ಥರ ಚಲನೆ ಇಲ್ಲದೆ ಕೂತಿದ್ದೀನಿ. ಆ ಶ್ಲೋಕದ್ದು ಆ ಪಾಟಲ್ಲಿ ಲೈಟಲ್ಲಿರೋ ಎಕ್ಸಾಂಪಲಿಂದ ನಮಗೇನು ಗೊತ್ತಾಗತ್ತೆ ಅಂದರೆ, ನಮ್ಮ ದೇಹಗಳ ಎಲ್ಲ ಇಂದ್ರಿಯಗಳು, ಅವಯವಗಳು ಕೆಲಸ ಮಾಡೋಕ್ಕೆ ಅದಕ್ಕೆ ಶಕ್ತಿ ಇಲ್ಲ, ಅದರ ಒಳಗಡೆ ಒಂದು ಶಕ್ತಿ ಇದೆ. ಅಂದರೆ ಈ ದೇಹನೇ ಆ ಶಕ್ತಿಗೆ ಹೋಗೋಕ್ಕೆ ಒಂದು ಸಾಧನೆ. ಸೊ ಮೊದಲಿಗೆ ನಾವು ಏನು ಮಾಡಬೇಕು ಅಂದರೆ, ಮೊದಲು ದೇಹದ ಸ್ಥಿತಿನ ಗಮನಿಸಬೇಕು. ನಾನು ಸ್ಥಿರವಾಗಿ ಕೂತಿದ್ದೀನಿ, ಏನೂ ಚಲನೆ ಇಲ್ಲದೆ, ಅದು ಮನಸ್ಸಿನಲ್ಲಿ ಗಮನಿಸಬೇಕು. ಒಂದು ಭಾಗದಲ್ಲೂ ಮಾಡ್ಬೋದು ಅದನ್ನ ನಾವು. ತಲೆಯಲ್ಲಿ, ಬಲಭಾಗದಲ್ಲಿ, ಎಡಭಾಗದಲ್ಲಿ, ಮಧ್ಯದಲ್ಲಿ, ಕೆಳಗೆ ಏನು ಚಲನೆ ಇಲ್ಲದೆ ಸ್ಥಿರವಾಗಿ ಕೂತಿದೆ. ತಲೆ ಏನು ಚಲನೆ ಇಲ್ಲದೆ ಸ್ಥಿರವಾಗಿ ಬಲಭಾಗ ಇದೆ. ಈ ಥರ ಒಂದು ಭಾಗದಲ್ಲೂ ಆ ಸ್ಥಿರತೆನ ಗಮನಿಸಬೇಕು, ದೇಹದ ಸ್ಥಿರತೆ. ಏನಾದ್ರು ಸೆನ್ಸೇಷನ್ಸ್ ಇದ್ದರೆ ಅದನ್ನು ಗಮನಿಸ್ಬೋದು ಈ ಹಂತದಲ್ಲಿ. ಅದಾದಮೇಲೆ ನಾವು ಎರಡನೇ ಹಂತದಲ್ಲಿ ಏನು ಮಾಡಬೇಕು ಅಂದರೆ, ಆ ಸ್ಥಿರವಾದ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಕ್ಕೆ ನನಗೆ ಶಕ್ತಿ ಎಲ್ಲಿಂದ ಬಂತು, ಅಥವಾ ಈ ರೂಮಲ್ಲಿ ಇವಾಗ ಸೈಲೆನ್ಸ್ ಇದೆ, ಆ ಸೈಲೆನ್ಸ್ನ ಕೇಳಕ್ಕೆ ಯಾವ ಬೆಳಕಿಂದ ನನಗಾಗ್ತಿದೆ, ಅಥವಾ ಇಡೀ ದೇಹ ಇವಾಗ ಈ ಧ್ಯಾನದ ಸ್ಥಿತಿಯಲ್ಲಿ ಕೂತ್ಕೊಂಡಿರೋಕ್ಕೆ ಶಕ್ತಿ ಎಲ್ಲಿಂದ ಬರ್ತಿದೆ. ಆ ಶಕ್ತಿ ಇಲ್ಲದೇನೆ ಹೀಗೆ ಬೀಳತ್ತೆ ದೇಹ. ಸೊ ನಾವು ಎರಡನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ, ದೇಹದ ಮೂಲಕ ಆ ಶಕ್ತಿ ಕಡೆ ಬರಬೇಕು. ಮೊದಲನೇ ಸ್ಟೆಪ್ಪು ದೇಹದನ್ನು ಗಮನಿಸೋದು, ಎರಡನೇ ಸ್ಟೆಪ್ಪು ದೇಹವನ್ನು ಆ ಸ್ಥಿತಿಯಲ್ಲಿ ಇಡಕ್ಕೆ ಯಾವ ಶಕ್ತಿ ಕೆಲಸ ಮಾಡ್ತಿದೆ ಅದರ ಬಗ್ಗೆ ಮನಸ್ಸು ಹೋಗಬೇಕು ಒಳಗಡೆ. ಇದನ್ನು ಸ್ಟೆಬಿಲೈಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ದೇಹದ ಬಗ್ಗೆ ಅವೇರ್ನೆಸ್ ಹೋಗಿ ಆ ಶಕ್ತಿಯಲ್ಲಿ ಬಂದು ಕೂತ್ಕೊಳ್ಳುತ್ತೆ ಮನಸ್ಸು, ನಮ್ಮಲ್ಲಿರೋ ಆ ಶಕ್ತಿ. ಅದು ಬಂದಾಗ ಏನಾಗುತ್ತೆ, ಆ ವಿಚಾರ ನಡೀತಿರುತ್ತೆ, ಅದರಿಂದ ಈ ದೇಹ ಚಲನೆ ಆಗ್ತಿದೆ ಅಥವಾ ಇವಾಗ ಸ್ಥಿರವಾಗಿ ಕೂತಿದೆ ಅಂತ ಚಿಂತೆ ಆದಾಗ ಆಮೇಲೆ ಆ ಶಕ್ತಿ ಕಡೆ ಬರುತ್ತೆ. ಆಮೇಲೆ ಏನು ಮಾಡಬೇಕು ಅಂದರೆ, ಶಕ್ತಿ ಕಡೆ ಬರುತ್ತೆ ಅಂದರೆ ದೇಹದಿಂದ ಸ್ವಲ್ಪ ಹಿಂದೆ ಬರುತ್ತೆ ಮನಸ್ಸು. ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕು ಅಂದರೆ,
ಇವಾಗ ನನ್ನ ಮನಸ್ಸು ಆ ಶಕ್ತಿ ಬಗ್ಗೆ ಯೋಚನೆ ಮಾಡ್ತಿದೆ, ಚಿಂತನೆ ಮಾಡ್ತಿದೆ. ಆ ಶಕ್ತಿಯಿಂದ ದೇಹ ಸ್ಥಿರವಾಗಿದೆ, ಆ ಶಕ್ತಿಯಿಂದ ಕಿವಿ ಸೈಲೆನ್ಸ್ನ ಗಮನಿಸ್ತಿದೆ, ಆ ಶಕ್ತಿಯಿಂದ ದೇಹ ಈ ಸ್ಥಿತಿ ಧ್ಯಾನದಲ್ಲಿದೆ. ಮನಸ್ಸು ಮತ್ತೆ ಮತ್ತೆ ಆ ಶಕ್ತಿಯಲ್ಲಿ ಹೋಗಿ ಸ್ಟೆಬಿಲೈಸ್ ಆಗ್ತಿದೆ. 3ನೇ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕು ಅಂದರೆ, ಆ ಮನಸ್ಸು ಆ ಕ್ರಿಯೆ ಮಾಡೋಕ್ಕೆ ಎಲ್ಲಿಂದ ಅದಕ್ಕೆ ಶಕ್ತಿ ಬಂತು. ಇದೊಂಥರ ನಾನೀಗ ಈರುಳ್ಳಿನ ಧ್ಯಾನ ಬಿಡಿಸ್ದಂಗೆ. ಹಾಂ ಅನ್ನೋದೇ ನಾನು ಲೇಯರ್ನ ಹೌದು ಪ್ರಶ್ನೆ ಮಾಡ್ಬೇಕು. ನಾನೀಗ ಧ್ಯಾನ ಮಾಡ್ತಿದ್ದೀನಿ, ಆ ಶಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಯಾವ ಬೆಳಕಿಂದ ಅದು ಆ ಕ್ರಿಯೆ ಆಗ್ತಿದೆ ಅದರ ಬಗ್ಗೆ ಮನಸ್ಸು ಹೋಗಲಿ, ಅಥವಾ ಮನಸ್ಸು ಯಾವ್ದ್ರಿಂದ ಬಂತೋ, ಆನಂದ ಸಮುದ್ರದಿಂದ ಒಂದು ತರಂಗ ರೂಪದಲ್ಲಿ ಮನಸ್ಸು ಯಾವ್ದ್ರಿಂದ ಬಂತೋ ಮತ್ತೆ ಅದಕ್ಕೆ ಹೋಗಿ ಸೇರಲಿ. ಸೊ ಮನಸ್ಸು ಅದಕ್ಕೆ ಮೂಲಕ್ಕೆ ಹೋಗಿ ಸೇರಲಿ ಅಂದರೆ ಅದು ಆ ಮನಸ್ಸಿಂದೇ ಮೂಲದ ಬಗ್ಗೆ ಚಿಂತೆ ಮಾಡಲಿ ಈ 3rd ಸ್ಟೆಪ್ಪಲ್ಲಿ. ಈ 3 ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ನಾವು ಆ ಒಳಗಡೆ ಇರೋ ಚೈತನ್ಯ ಅದಕ್ಕೆ ಹೋಗ್ತೀವಿ. ಅಷ್ಟೇ ಅಲ್ಲ, ಈ 3ನೇ ಸ್ಟೆಪ್ಪಲ್ಲಿ ಒಂದು ವಿಚಾರ ಏನು ಬರಬೇಕು ಅಂದರೆ, ಅದೇ ಇಲ್ಲಿರೋ ಚೈತನ್ಯ ಇಡೀ ಜಗತ್ತನ್ನು ವ್ಯಾಪಿಸಿದೆ. ಅದರದ್ದು ಬೆಳಕಿಂದಾನೇ ಇದೆಲ್ಲ ಕಾಣುತ್ತೆ. ಅಷ್ಟೇ ಅಲ್ಲ, ಅದರದ್ದು ಬೆಳಕೇ ಇದೆಲ್ಲ. ಹಾಗೆ ಸೊ ಆ ಇನ್ಫೈನೈಟ್ ಸ್ವರೂಪದ ಹತ್ರ ಹೋಗ್ತೀವಿ. ಯೋಗಿಗಳು ನಾನು ಮಾತಾಡ್ಸಿದ್ದೀನಿ ಇದು ಮಾಡಿರೋರು, ಅವ್ರು ಏನು ನಂಗೆ ಹೇಳಿದ್ರು ಅಂದರೆ, ನಾನು ಇದನ್ನು ಸಾಕ್ಷಿ ಅಂತ ಕರಿತೀವಿ. ಎಲ್ಲದಕ್ಕೂ ಹಿಂದ್ಗಡೆ ಇರೋ ಒಂದು ವಿಟ್ನೆಸ್, ಜ್ಯೋತಿ, ಅದರದ್ದು ಧ್ಯಾನ ಮಾಡ್ತಾ ಮಾಡ್ತಾ ನಾನು ಒಂಥರ ಎಕ್ಸ್ಪ್ಯಾಂಡ್ ಆಗೋ ಫೀಲಿಂಗ್ ನನಗೆ ಬಂತು ಅಂತ ಒಬ್ಬರು ಯೋಗಿ ಮೋಕ್ಷ ಸಿಕ್ಕಿರೋ ಯೋಗಿಗಳು ಹೇಳಿದ್ದಾರೆ ನನಗೆ. ಅಂದರೆ ಒಂದು ಇನ್ಫೈನೈಟ್ ಸ್ವರೂಪದ ಹತ್ರ ಹೋಗ್ತೀವಿ ನಾವು. ಸೊ ಒಂದು ಪ್ರಶ್ನೆ ಇಲ್ಲಿ, ಈಗ ಸಾಕ್ಷಿನೂ ಆತ್ಮಸಾಕ್ಷಿನೂ ಒಂದೇನಾ? ಸಾಕ್ಷಿ ಆತ್ಮ ಎರಡೂ ಒಂದೇ. ಸೊ ಆತ್ಮಸಾಕ್ಷಿ ಅಂದರೆ ಅದೇ ಹೇಳ್ಬೋದು ಆ ಥರ. ಮತ್ತೆ ಈಗ ಮೋಕ್ಷ ಆತ್ಮಸಾಕ್ಷಿ ಅಂದರೆ ಆತ್ಮನಿಗೆ ಸಾಕ್ಷಿ ಅಲ್ಲ, ಆತ್ಮನೇ ಸಾಕ್ಷಿ, ಮನಸ್ಸಿಗೆ ಸಾಕ್ಷಿ. ಕರೆಕ್ಟ್.